ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. 2026-27ರಲ್ಲಿ ಭಾರತದಲ್ಲಿ ಏನಾಗಲಿದೆ, ಭಾರತ ಉಳಿದುಕೊಳ್ಳುವುದೇ ಎನ್ನುವಂತಹ ವಿಡಿಯೋದ 2ನೆಯ ಭಾಗ. ಬಾಪೂಜಿಯವರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಭಾರತದಲ್ಲಿ ಮುಂದೆ ಏನಾಗಲಿದೆ ಎನ್ನುವುದನ್ನು ವಿಶ್ವದಲ್ಲಿ 3ನೆಯ ವಿಶ್ವ ಯುದ್ಧವು ಆರಂಭವಾಗಲಿದೆ ಹಾಗೂ ಭಾರತದಲ್ಲಿ ಸಿವಿಲ್ ಯುದ್ಧ ಆರಂಭವಾಗಲಿದೆ, ಪ್ರಾಕೃತಿಕ ವಿಕೋಪಗಳು ಆಗಲಿವೆ ಎಂದು ಬಾಪೂಜಿಯವರು ಹೇಳಿದ್ದರು. ಹಾಗಾದರೆ ಇದನ್ನೆಲ್ಲ ತಡೆಹಿಡಿಯಲು ಸಾಧ್ಯವಿಲ್ಲವೇ ಎಂಬುದರ ಬಗ್ಗೆ ಇಂದಿನ 2ನೇ ಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ. ಬಾಪೂಜಿಯವರು ಹೇಳುತ್ತಾರೆ, 33 ಕೋಟಿ ದೇವಾನುದೇವತೆಗಳ ಆತ್ಮ ಭೂಮಿಯ ಮೇಲೆಯೇ ಇದೆ. ಆಕಾರಿ ರೂಪದಲ್ಲಿ ಇದ್ದರೂ ಸಹ ಅವರು ಇಲ್ಲಿಯೇ ಓಡಾಡುತ್ತಿದ್ದಾರೆ. ಇನ್ನು ಕೆಲವರು ಸಾಕಾರಿ ಅಂದರೆ ಮನುಷ್ಯ ಜನ್ಮದಲ್ಲಿ ಉಳಿದುಕೊಂಡಿದ್ದಾರೆ. ಇವರಷ್ಟೇ ಅಲ್ಲದೆ ಬಹಳಷ್ಟು ಪವರ್ಫುಲ್ ಆತ್ಮರು ಸಹ ಇಲ್ಲಿದ್ದಾರೆ. ಆ ಎಲ್ಲ ಆತ್ಮರು ಸೇರಿ ಆತ್ಮಸ್ವರೂಪದಲ್ಲಿ ಬಂದು ಪರಂ ಶಾಂತಿಯ ವೈಬ್ರೇಷನ್ ಅನ್ನು ಸಂಪೂರ್ಣ ಭೂಮಿಯ ಮೇಲೆ ಹರಡಿದಾಗ, ಅಂದರೆ ಸುತ್ತಲೂ 200 ಕಿಲೋಮೀಟರ್ಗಳಷ್ಟು ವೈಬ್ರೇಷನ್ ಅನ್ನು ಹರಡಿದಾಗ ನೆಗೆಟಿವ್ ವಾಯುಮಂಡಲವೆಲ್ಲವೂ ಪಾಸಿಟಿವ್ ಆಗುವುದು. ಸಂಪೂರ್ಣ ವಾಯುಮಂಡಲವು ಪರಂ ಶಾಂತಿಯಲ್ಲಿ ಬದಲಾಗುವುದು. ಇದರಿಂದ ನೆಗೆಟಿವ್ ಜನರ ವಿಚಾರಗಳು ನಿಧಾನವಾಗಿ ಪಾಸಿಟಿವ್ ಆಗುತ್ತಾ ಹೋಗುತ್ತದೆ. ಸತ್ಯಯುಗದಲ್ಲಿ ವಾಯುಮಂಡಲವು ಸತೋ ಪ್ರಧಾನವಾಗಿತ್ತು. ನಂತರ ಬರುತ್ತಾ ತ್ರೇತಾಯುಗ, ದ್ವಾಪರಯುಗ ರಜೋ ಪ್ರಧಾನವಾಗಿ, ಕಲಿಯುಗದಲ್ಲಿ ಸಂಪೂರ್ಣ ತಮೋ ಪ್ರಧಾನವಾಗುತ್ತಾ ಬಂತು. ಅಂದರೆ ಆಗಿನ ಜನರ ವಿಚಾರಗಳು, ಅವರ ಸಂಕಲ್ಪಗಳು, ಇದು ಅಂದಿನ ವಾಯುಮಂಡಲವನ್ನು ನಿರ್ಧರಿಸುತ್ತದೆ. ವಿಚಾರಗಳು ಅಂದರೆ ಸಂಕಲ್ಪಗಳು. ನಮ್ಮ ಸಂಕಲ್ಪಗಳೇ ವಾಯುಮಂಡಲವನ್ನು ಪರಿವರ್ತನೆ ಮಾಡುತ್ತದೆ. ಸಂಕಲ್ಪಗಳಿಂದ ವಾಯುಮಂಡಲವು ಪ್ರಭಾವಕ್ಕೆ ಒಳಗಾಗಿ ವಾಯು, ಅಗ್ನಿ, ಜಲ ಇವೆಲ್ಲವೂ ಕೂಡ ಪ್ರಭಾವಕ್ಕೆ ಒಳಗಾಗುತ್ತಾ ಹೋಗುತ್ತದೆ. ನಾವು ಇಂದು ವಾಯುಮಂಡಲವನ್ನು ಪರಿವರ್ತನೆ ಮಾಡಬೇಕಾಗಿದೆ. ಇದಕ್ಕಾಗಿ ಎಲ್ಲ ಭಾರತೀಯರು ಜಾಗೃತರಾಗಬೇಕು. ಪರಂ ಶಾಂತಿಯ ಸಂಕಲ್ಪವನ್ನು ಎಲ್ಲೆಡೆ ಹರಡುವಂತೆ ಮಾಡಬೇಕು. ಇದರಿಂದ ಪ್ರತಿಯೊಬ್ಬ ವ್ಯಕ್ತಿಯ ಶ್ವಾಸದಲ್ಲಿ ಪರಂ ಶಾಂತಿ ಹೋಗಿ ಎಲ್ಲೆಡೆ ಪರಂ ಶಾಂತಿ ನೆಲೆಯಾಗುವುದು. ಆಗ ಎಲ್ಲರ ಸೂಕ್ಷ್ಮ ಶರೀರ, ಕಾರಣ ಶರೀರ ಪರಿವರ್ತನೆ ಆಗುವುದು. ಭೂಮಿಯಿಂದ ಮೇಲೆ 200 ಕಿಲೋಮೀಟರ್ವರೆಗೂ ಸೂಕ್ಷ್ಮ ಜಗತ್ತಿನಲ್ಲಿ ಭೂತ ಪ್ರೇತಗಳಂತಹ ನೆಗೆಟಿವ್ ಆತ್ಮಗಳಿವೆ. ಭೂತ ಪ್ರೇತ ಪಿಶಾಚಗಳಂತಹ ಆತ್ಮಗಳೆಲ್ಲವೂ ವಾಯುಮಂಡಲ ಬದಲಾದಾಗ ಆ ಆತ್ಮಗಳು ಪರಿವರ್ತನೆ ಹೊಂದುತ್ತವೆ. ಸಾಕಾರಿಯಲ್ಲಿಯೇ ಇರಲಿ ಅಥವಾ ಆಕಾರಿಯಲ್ಲಿಯೇ ಇರಲಿ ಅಥವಾ ಏಲಿಯನ್ಸ್ಗಳೇ ಆಗಿರಲಿ, ಎಲ್ಲರಿಗೂ ಪರಂ ಶಾಂತಿ ಸಿಗುವುದು. ಎಲ್ಲ ಜನರು ಪಾಸಿಟಿವ್ ಚಿಂತನೆ ನಡೆಸಿದಾಗ, ಸಂಕಲ್ಪಗಳನ್ನು ಮಾಡಿದಾಗ ವಿನಾಶದ ಎಲ್ಲ ರೀತಿಯ ನೆಗೆಟಿವ್ ಸಂಕಲ್ಪಗಳು ದೂರವಾಗಿ ವಾಯುಮಂಡಲ ಶುದ್ಧವಾಗುವುದು. ವಿನಾಶವನ್ನು ಮಾಡಬೇಕು ಎಂದು ತುದಿಗಾಲಲ್ಲಿ ನಿಂತಿರುವ ಆತ್ಮರೂ ಸಹ ನಿಧಾನವಾಗಿ ಪರಿವರ್ತನೆ ಆಗಲಿದ್ದಾರೆ. ಈಗ ಸದ್ಯಕ್ಕೆ ವಿಶ್ವಯುದ್ಧದ ಬಗ್ಗೆ, ವಿನಾಶದ ಬಗ್ಗೆ ಎಲ್ಲೆಡೆ ಒಂದು ರೀತಿಯ ವಿನಾಶದ ಛಾಯೆಯೇ ಆವರಿಸಿಕೊಂಡಿದೆ. ಮನಸ್ಸಿಗೆ ಪರಂ ಶಾಂತಿಯ ವೈಬ್ರೇಷನ್ ಟಚ್ ಆದಾಗ ಆತ್ಮನಲ್ಲಿ ಶಕ್ತಿಯು ಹೆಚ್ಚುತ್ತಾ ಹೋಗಿ ಎಲ್ಲ ಜನರು ಜಾಗೃತವಾಗುವರು. ಭೂಮಿಯಿಂದ ಮೇಲೆ 200 ಕಿಲೋಮೀಟರ್, 500 ಕಿಲೋಮೀಟರ್, 1000 ಕಿಲೋಮೀಟರ್ ಮೇಲೆ ವೈಬ್ರೇಷನ್ ಹೋದಾಗ ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕದವರೆಗೂ ಸಹ ವೈಬ್ರೇಷನ್ ತಲುಪುವುದು. ಇಷ್ಟೇ ಅಲ್ಲದೆ ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ, ಬ್ರಹ್ಮಪುರಿ, ವಿಷ್ಣುಪುರಿ, ಶಿವಪುರಿ, ಪರಂಧಾಮದವರೆಗೂ ವೈಬ್ರೇಷನ್ ಹೋಗುವುದು. ನಿಧಾನವಾಗಿ ಜನರ ಸಂಕಲ್ಪದಲ್ಲಿ ಶಕ್ತಿ ತುಂಬುತ್ತಾ ಹೋಗುವುದು. ಇದರಿಂದ ಎಲ್ಲರೂ ಆತ್ಮಸ್ವರೂಪದ ಸ್ಥಿತಿಗೆ ಬರುವರು. ಇಷ್ಟೇ ಅಲ್ಲದೆ ಕೆಳಗಡೆ 7 ಪಾತಾಳ ಲೋಕಗಳು, ಒಟ್ಟಾರೆ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಪರಂ ಶಾಂತಿಯ ವೈಬ್ರೇಷನ್ ನಿಧಾನವಾಗಿ ಹರಡಿಕೊಳ್ಳುವುದು. ಇದರ ನಂತರ ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಸಂಕಲ್ಪಗಳಿಂದ ವೈಬ್ರೇಷನ್
ತಲುಪುವುದು. ಆಕಾಶಗಂಗಗಳು ಪರಂ ಶಾಂತಿಯಿಂದ ತುಂಬಿಕೊಳ್ಳುವುದು. ಮಹಾಬ್ರಹ್ಮಾಂಡ ಅಂದರೆ ಯೂನಿವರ್ಸ್ ಪ್ರತಿಯೊಂದು ಪರಂ ಶಾಂತಿಯಿಂದ ತುಂಬಿಕೊಳ್ಳುವುದು. 33 ಕೋಟಿ ದೇವಾನುದೇವತೆ ಆತ್ಮಗಳು ಹಾಗೂ ಕೆಲವು ಪವರ್ಫುಲ್ ಆತ್ಮರು, ಬೇಹದ್ನ 9 ಲಕ್ಷ ಆತ್ಮರು. ಇವರ ಆತ್ಮನಲ್ಲಿ ಬೇಹದ್ ಕಲಾದ ಪವರ್ ಇದೆ. ಇವರು ಜಾಗೃತರಾದಾಗ ಇವರು ಪರಂ ಶಾಂತಿಯ ವೈಬ್ರೇಷನ್ ಅನ್ನು ಯೂನಿವರ್ಸ್, ಗ್ರೇಟ್ ಯೂನಿವರ್ಸ್, ಮಲ್ಟಿವರ್ಸ್ ವರೆಗೂ ಸಹ ಪರಂ ಶಾಂತಿ ವೈಬ್ರೇಷನ್ ಅನ್ನು ಹರಡಲಿದ್ದಾರೆ. ಜನರ ಮನಸ್ಸಿನಲ್ಲಿ ಒಂದು ಆಶಾ ಕಿರಣವು ಹುಟ್ಟಿಕೊಳ್ಳುವುದು. ನಾವೀಗ ನಿಧಾನವಾಗಿ ಪಾಸಿಟಿವ್ ಸಂಕಲ್ಪಗಳನ್ನು ಮಾಡುತ್ತಿದ್ದೇವೆ. ಇದರಿಂದ ನಮ್ಮ ಸಂಕಲ್ಪದಲ್ಲಿ ಶಕ್ತಿ ಬರುತ್ತಿದೆ ಹಾಗೂ ನಮ್ಮ ವೈಬ್ರೇಷನ್ ಸಂಪೂರ್ಣ ಮಲ್ಟಿವರ್ಸ್ ವರೆಗೆ ಹೋಗುತ್ತಿದೆ ಎಂಬುದು ಗೊತ್ತಾಗುತ್ತದೆ. ಸದ್ಯಕ್ಕೆ ಪ್ರಕೃತಿಯ 5 ತತ್ವಗಳು ಸಹ ವಿಕಾರವಾಗಿವೆ, ಭಯಂಕರವಾಗಿವೆ. ಈ 5 ತತ್ವಗಳು ನಿಧಾನವಾಗಿ ಶಾಂತವಾಗಲಿವೆ. ಹೀಗೆ 5 ತತ್ವಗಳು ಪರಂ ತತ್ವದಲ್ಲಿ ಪರಿವರ್ತನೆಯಾಗಲಿದೆ. ಎಲ್ಲರೂ ಜಾಗೃತಗೊಂಡಾಗ ನಿಧಾನವಾಗಿ ಎಲ್ಲವೂ ಪರಿವರ್ತನೆಯಾಗುವುದು. ಇಲ್ಲಿ ಸದಾ ಪ್ರಳಯ, ಅರ್ಧ ಪ್ರಳಯ, ಕಲ್ಪ ಪ್ರಳಯ, ಮಹಾಕಲ್ಪ ಪ್ರಳಯ ಇವುಗಳು ಜರುಗುತ್ತಲೇ ಬಂದಿವೆ. ಯಾರು ಬ್ರಹ್ಮ ಜ್ಞಾನವನ್ನು ಪಡೆಯುತ್ತಾರೆಯೋ, ಬ್ರಹ್ಮಾಂಡದ ಆದಿ ಮಧ್ಯದ ಜ್ಞಾನ, ಅವರಿಗೆ ಈ ಜ್ಞಾನವು ಚೆನ್ನಾಗಿ ಅರ್ಥವಾಗುವುದು. ಇದರ ಮೇಲೆ ಬಾಪೂಜಿಯವರ ವಿಡಿಯೋಗಳಿವೆ. ಅದನ್ನು ನೋಡಿ ಎಲ್ಲರೂ ಜ್ಞಾನವನ್ನು ತಿಳಿದುಕೊಳ್ಳಿ. ಜ್ಞಾನವೇ ಎಲ್ಲಕ್ಕೂ ಮಿಗಿಲಾದದ್ದು. ಜ್ಞಾನ ಎಂದರೆ ಪ್ರಕಾಶ. ಬಾಪೂಜಿಯವರು ಹೇಳುತ್ತಾರೆ, ಗೃಹಸ್ಥಾಶ್ರಮದಲ್ಲಿ ಇರುವಂತಹ ಆತ್ಮರು ಬಹಳ ಪವರ್ಫುಲ್ ಆತ್ಮರಾಗಿದ್ದಾರೆ. ಅವರೀಗ ಸಾಧಾರಣ ಮನುಷ್ಯ ಜನ್ಮದಲ್ಲಿದ್ದಾರೆ. ಅವರೆಲ್ಲರೂ ಜಾಗೃತರಾಗಲಿದ್ದಾರೆ. ಎಲ್ಲರೂ ಲೌಕಿಕ, ಅಲೌಕಿಕ ಹಾಗೂ ಪಾರಲೌಕಿಕ ಜ್ಞಾನವನ್ನು ಪಡೆದುಕೊಳ್ಳಲಿದ್ದಾರೆ. ವೈಬ್ರೇಷನ್ ಅಥವಾ ಸಂಕಲ್ಪ ಶಕ್ತಿ, ಇದರ ಬಗ್ಗೆ ಅನಂತಭಾಯಿಯವರು ಪ್ರಶ್ನೆಯನ್ನು ಕೇಳಿದಾಗ ಬಾಪೂಜಿಯವರು ಈ ರೀತಿ ಹೇಳುತ್ತಾರೆ. ಹೇಗೆ ಇಂದಿನ ವಿಜ್ಞಾನಿಗಳು ರಾಕೆಟ್ ಒಂದನ್ನು ಚಂದ್ರನ ಮೇಲೆ, ಮಂಗಳನ ಮೇಲೆ ಬಿಟ್ಟು ಎಲ್ಲಿಂದಲೇ ಅದನ್ನು ನಿಯಂತ್ರಣ ಮಾಡುತ್ತಾರೆಯೋ, ಅದರಂತೆ ವೈಬ್ರೇಷನ್ಗಳು ಎಲ್ಲೆಡೆ ಹರಡುತ್ತದೆ. ಸಂಕಲ್ಪದಿಂದಲೇ ಸೃಷ್ಟಿಯಾಗಿದೆ. ಬ್ರಹ್ಮನು ತನ್ನ ಸಂಕಲ್ಪದಿಂದ 7 ಪರಮ ಪುರುಷರನ್ನು ಸೃಷ್ಟಿ ಮಾಡಿದ. ಇಂದಿಗೆ ಬ್ರಹ್ಮಾಂಡದ 1ನೇ ಪರಾರ್ಧ ಮುಗಿದು 2ನೇ ಪರಾರ್ಧವು ಆರಂಭವಾಗಿದೆ. ಅದರಲ್ಲಿಯೂ ಬ್ರಹ್ಮನ 1ನೆಯ ದಿನದ 7ನೆಯ ಮನ್ವಂತರದ 28ನೆಯ ಯುಗಾಂತರದ ಕಲಿಯುಗ ಈಗ ನಡೆಯುತ್ತಿದೆ. ಇದೆಲ್ಲವೂ ನಡೆಯುತ್ತಿರುವುದು ಸಂಕಲ್ಪಗಳ ಮೂಲಕವೇ ಎನ್ನುತ್ತಾರೆ ಬಾಪೂಜಿಯವರು. ಅಂದರೆ ಬ್ರಹ್ಮನಿಂದ ಸೃಷ್ಟಿ, ವಿಷ್ಣುವಿನಿಂದ ಪಾಲನೆ, ಶಿವನಿಂದ ವಿನಾಶ, ಇವೆಲ್ಲವೂ ಸಂಕಲ್ಪಗಳಿಂದಲೇ ನಡೆಯುತ್ತಿದೆ. ಹೇಗೆ ವಿಷ್ಣುವು ತನ್ನ ಲೋಕದಲ್ಲಿ ಇದ್ದುಕೊಂಡು ರಾಮ ಹಾಗೂ ಕೃಷ್ಣರ ಅವತಾರಗಳನ್ನು ಈ ಭೂಮಿಯ ಮೇಲೆ ನಡೆಸಿಕೊಂಡು ಬಂದಿದ್ದ, ಅದುವೇ ಸಂಕಲ್ಪ ಶಕ್ತಿಯಾಗಿದೆ. ಮೇಲೆ ಸೂಕ್ಷ್ಮದಲ್ಲಿ ಉಳಿದುಕೊಂಡು ಭೂಮಿಯ ಮೇಲೆ ವೈಬ್ರೇಷನ್ ಅನ್ನು ಹಾಕಿ ಈ ಎಲ್ಲವನ್ನು ದೇವತೆಗಳು ನಡೆಸುತ್ತಿರುತ್ತಾರೆ. ಈಗ ಎಂತಹ ಒಂದು ಸಮಯ ಬರುತ್ತಿದೆ ಎಂದರೆ ಎಲ್ಲರೂ ಜಾಗೃತರಾಗಲೇಬೇಕು. ಸಮಯ ಟೀಚರ್ ಆಗಲಿದೆ ಎನ್ನುತ್ತಾರೆ ಬಾಪೂಜಿಯವರು. ಮಹಾಕಾಲ ಪ್ರಳಯದಲ್ಲಿ ಯಾರು ಉಳಿದುಕೊಳ್ಳಲಿದ್ದಾರೆ ಎಂಬ ಪಾರ್ಟ್ 1 ಹಾಗೂ ಪಾರ್ಟ್ 2 ವಿಡಿಯೋ ಬಂದಿತ್ತು. ಇದನ್ನು 10 ಲಕ್ಷ ಜನರು ನೋಡಿದ್ದಾರೆ ಹಾಗೂ ಬಾಪೂಜಿಯವರ ಚಾನಲ್ ಇಂದಿಗೆ 1 ಮಿಲಿಯನ್ ಸಬ್ಸ್ಕ್ರೈಬರನ್ನು ಹೊಂದಿದೆ. 33 ಕೋಟಿ ದೇವಿ, 33 ಕೋಟಿ ದೇವತೆಗಳು, ಒಟ್ಟು 66 ಕೋಟಿ ದೇವಾನುದೇವತೆಗಳು ಮತ್ತು 9 ಲಕ್ಷ ಬೇಹದ್ ಆತ್ಮರು. ಅದರಲ್ಲಿ 9 ಲಕ್ಷ ಸ್ತ್ರೀ, 9 ಲಕ್ಷ ಪುರುಷ ಆತ್ಮರು. ಇಷ್ಟೇ ಅಲ್ಲದೆ 108, 1008, 16,000 ಸ್ಪೆಷಲ್ ಕ್ವಾಲಿಟಿಯ ಆತ್ಮಗಳು. ಇವರೆಲ್ಲರೂ ನಿಧಾನವಾಗಿ ಜಾಗೃತವಾಗಲಿದ್ದಾರೆ ಎನ್ನುವಂತಹ ಆಶಾಭಾವ ನನ್ನಲ್ಲಿದೆ. 100 ಕಲಾಗಿಂತ ಹೆಚ್ಚು ಕಲಾ ಇರುವಂತಹ ಆತ್ಮರು ಸಹ ಸಾಕಾರದಲ್ಲಿಯೂ ಇದ್ದಾರೆ ಹಾಗೂ ಆಕಾರಿಯಾಗಿಯೂ ಉಳಿದುಕೊಂಡಿದ್ದಾರೆ. ಇವರೆಲ್ಲರೂ ಜಾಗೃತಗೊಂಡರೆ ವಿನಾಶವು ನಿಲ್ಲುವುದು, ಪರಿವರ್ತನೆಯಾಗುವುದು.
ಆತ್ಮವು ನಿರಾಕಾರಿ ಸ್ಥಿತಿಗೆ ಬಂದಾಗ ಮನುಷ್ಯ ವ್ಯಕ್ತದಿಂದ ಅವ್ಯಕ್ತ ಶರೀರ ಧಾರಣೆ ಮಾಡುತ್ತಾನೆ. ಅಂದರೆ ಪಂಚತತ್ವದ ಶರೀರದಲ್ಲಿ ಲೈಟ್ ಸ್ವರೂಪದ ಶರೀರದ ಅನುಭವವಾಗುತ್ತದೆ. ಆತ್ಮಸ್ವರೂಪದಲ್ಲಿ ಪರಂಶಾಂತಿಯ ವೈಬ್ರೇಷನನ್ನು ಹರಡಿದಾಗ ಅವನ ಶಕ್ತಿಯು ಅನಂತವಾಗುತ್ತಾ ಹರಡುತ್ತದೆ ಹಾಗೂ ಬ್ರಹ್ಮಾಂಡ, ಮಹಾಬ್ರಹ್ಮಾಂಡ, ಪರಮಹಾಬ್ರಹ್ಮಾಂಡ, ಯೂನಿವರ್ಸ್ ಹಾಗೂ ಮಲ್ಟಿವರ್ಸ್ವರೆಗೂ ಸಹ ಹೋಗಿ ತಲುಪುತ್ತದೆ. ಬೇಹದ್ನ ಕಲಾದ ಆತ್ಮರಲ್ಲಿ ಬೇಹದ್ ಕಲಾ ಇದೆ ಹಾಗೂ ಬೇಹದ್ ಕಲಾದ ಆತ್ಮರ ಸಂಕಲ್ಪವು ಸಂಪೂರ್ಣ ಮಲ್ಟಿವರ್ಸ್ ಅನ್ನು ತುಂಬಿಕೊಳ್ಳುವುದು. ಮೊಟ್ಟ ಮೊದಲು ಪರಂಶಾಂತಿಯ ವೈಬ್ರೇಷನ್ ಅವರ ಓರಾದಲ್ಲಿ ತುಂಬಿಕೊಳ್ಳುತ್ತದೆ. ನಂತರ ಸೂಕ್ಷ್ಮ ಶರೀರ, ಕಾರಣ ಶರೀರವು ತುಂಬಿಕೊಳ್ಳುವುದು. ನಂತರ ಆ ಆತ್ಮನ ಮನೆಯು ಪರಮಶಾಂತಿಯಿಂದ ತುಂಬಿಕೊಳ್ಳುವುದು. ಅನಂತ್ ಭಾಯ್ ಅವರು ಕೇಳುತ್ತಾರೆ, ಬಾಪೂಜಿ, ಕಳೆದ ಕಲಿಯುಗದಲ್ಲಿಯೂ ಸಹ 3ನೇ ವಿಶ್ವಯುದ್ಧ ಆಗಿತ್ತೆ ಎಂದಾಗ ಬಾಪೂಜಿಯವರು ನೀಡುವ ಉತ್ತರ ಈ ರೀತಿ ಇದೆ. ಇಲ್ಲಿಯವರೆಗೆ ಅಸಂಖ್ಯ ಕಲಿಯುಗಗಳು ಜರುಗಿ ಹೋಗಿವೆ. ಎಲ್ಲ ಕಲಿಯುಗದಲ್ಲಿಯೂ ವಿನಾಶವಾಗಿದೆ. ಆದರೆ ಒಂದೊಂದು ಕಲಿಯುಗದಲ್ಲಿ ಒಂದೊಂದು ರೀತಿಯೇ ವಿನಾಶವಾಗಿದೆ. ಶಿವನು ಕಾಲಾಗ್ನಿಯನ್ನು ಎಲ್ಲೆಡೆ ಹೊರಡಿಸಿ ಬ್ರಹ್ಮಾಂಡವನ್ನು ಸುಟ್ಟು ಭಸ್ಮ ಮಾಡುತ್ತಾನೆ. ಈಗಲೂ ಸಹ 2029ರಲ್ಲಿ ಕಾಲಾಗ್ನಿಯು ಹೊತ್ತಿಕೊಳ್ಳುವುದು ಎಂದು ನನಗೆ ತಿಳಿದು ಬಂದಿದೆ. ಎಲ್ಲರೂ ಜ್ಞಾನಿಗಳಾಗಿ, ಮಹಾಜ್ಞಾನಿಗಳಾಗಿ, ಪರಮಹಾಜ್ಞಾನಿಗಳಾಗಿ ಬೇಹದ್ನ ಜ್ಞಾನವನ್ನು ತಿಳಿದುಕೊಂಡು ಬೇಹದ್ ಜ್ಞಾನಿಗಳಾಗಿ ಬೇಹದ್ನ ಅಲ್ಮೈಟಿ ಪರಮಪಿತನನ್ನು ಅರಿತು ಅವನಿಂದ ಡೈರೆಕ್ಟ್ ಆಗಿ ಪವರನ್ನು ತೆಗೆದುಕೊಂಡರೆ ಕಾಲಾಗ್ನಿಯು ಏನೂ ಮಾಡದು. 2027ರಷ್ಟರಲ್ಲಿ ವಿಶ್ವದಲ್ಲಿ 3ನೆಯ ವಿಶ್ವಯುದ್ಧ ಆರಂಭವಾಗಲಿದೆ ಹಾಗೂ ಭಾರತದಲ್ಲಿ ಸಿವಿಲ್ ವಾರ್ ಆರಂಭವಾಗಲಿದೆ. ಅಷ್ಟರಲ್ಲಿ ಅಂದರೆ 2025-26 ಕೇವಲ 2 ವರ್ಷಗಳಲ್ಲಿ ಆತ್ಮರೆಲ್ಲರೂ ಜಾಗೃತವಾದರೆ, ಅಂದರೆ ಆತ್ಮಸ್ವರೂಪರಾಗಿ ಪರಂಶಾಂತಿಯ ವೈಬ್ರೇಷನನ್ನು ಹರಡಿದರೆ ತಕ್ಷಣವೇ ಎಲ್ಲವೂ ಪರಿವರ್ತನೆಯಾಗುವುದು. ಅಂದರೆ 2 ವರ್ಷದ ಒಳಗೆ ಎಲ್ಲ ಆತ್ಮರು ಜಾಗೃತರಾಗಿ ಪರಂಶಾಂತಿಯನ್ನು ಎಲ್ಲೆಡೆ ಹರಡಿದಾಗ ಈ ಯುದ್ಧಗಳನ್ನು ನಿಲ್ಲಿಸಬಹುದಾಗಿದೆ. ಕೇವಲ ಈ ಭೂಮಿಯ ಮೇಲಷ್ಟೇ ಅಲ್ಲ, ಪ್ರತಿಯೊಂದು ಬ್ರಹ್ಮಾಂಡ, ಮಹಾಬ್ರಹ್ಮಾಂಡ, ಮಲ್ಟಿವರ್ಸ್ ವರೆಗೂ ಸಹ ಪರಿವರ್ತನೆಯನ್ನು ಮಾಡಬಹುದು. ನೆಗೆಟಿವ್ ಆಗಿರುವಂತಹ ಆತ್ಮರೂ ಸಹ ಪಾಸಿಟಿವ್ ಆಗಿ ಪರಿವರ್ತನೆಯಾಗುವರು. ಮೇಲಿನಿಂದ ಬಂದಂತಹ ಒಳ್ಳೆಯ ಪಾಸಿಟಿವ್ ಏಲಿಯನ್ಸ್ಗಳು ಸಹ ಇಲ್ಲಿ 5-6 ವರ್ಷಗಳಿಂದ ಉಳಿದುಕೊಂಡು ನಮ್ಮ ನೆಗೆಟಿವ್ ವಾಯುಮಂಡಲಕ್ಕೆ ಬಂದು ನೆಗೆಟಿವ್ ಆಗಿ ಹೋಗಿದ್ದಾರೆ. ಅವರೂ ಸಹ ಪಾಸಿಟಿವ್ ಆಗಲಿದ್ದಾರೆ. ವಾಯುಮಂಡಲದಲ್ಲಿ ಏನಿದೆಯೋ ಅದು ಶ್ವಾಸದಲ್ಲಿ ಹೋಗಿ ಕಾರಣ ಶರೀರವನ್ನು ಡ್ಯಾಮೇಜ್ ಮಾಡುತ್ತದೆ. ಜೈಸಾ ಅನ್ ವೈಸಾ ಮನ್, ಜೈಸಾ ಪಾನಿ ವೈಸಾ ವಾಣಿ ಅನ್ನುತ್ತಾರೆ ಬಾಪೂಜಿಯವರು. ಆತ್ಮರು ಮೊದಲು ಬ್ರಹ್ಮಜ್ಞಾನವನ್ನು ಪಡೆಯಬೇಕು. ಬ್ರಹ್ಮಾಂಡದ ಜ್ಞಾನ, ಗ್ಯಾಲಕ್ಸಿಯ ಜ್ಞಾನ, ಯೂನಿವರ್ಸ್ನ ಜ್ಞಾನ, ಹೀಗೆ ಮುಂದುವರಿಯುತ್ತಾ ಹೋಗಬೇಕು. ಇದನ್ನೆಲ್ಲ 3-4 ತಿಂಗಳುಗಳಲ್ಲಿಯೇ ಪಡೆದುಕೊಳ್ಳಬಹುದು. ಜ್ಞಾನ ತಿಳಿದು ಬಂದಾಗ ಯೋಗ ಅಂದರೆ ಧ್ಯಾನವು ಹತ್ತುತ್ತದೆ. ಈಗ ಎಲ್ಲೆಡೆ ವಿನಾಶದ ವಾಯುಮಂಡಲವನ್ನು ನೋಡಿ ಜನರು ಭಯದಿಂದ ಜ್ಞಾನದ ಕಡೆಗೆ ಬರುತ್ತಾರೆ. ಹೆಚ್ಚಿನ ಮಟ್ಟಿಗೆ ಭಾರತವಾಸಿಗಳಲ್ಲಿ ಸನಾತನಿ ಆತ್ಮರು ಇದ್ದಾರೆ ಹಾಗೂ ಹೈ ಕ್ಯಾಟಗರಿಯ ಆತ್ಮರು ಸಹ ಇದ್ದಾರೆ. ಕೆಲವು ಸನಾತನಿ ಆತ್ಮಗಳು ವಿಧರ್ಮಿಗಳಲ್ಲಿಯೂ ಸಹ ಸೇರಿಕೊಂಡಿದ್ದಾರೆ. ಅಂದರೆ ಕೆಲವರು ಆಮಿಷಕ್ಕೆ ಒಳಗಾಗಿ, ಇನ್ನು ಕೆಲವರು ಕರ್ಮಬಂಧನದಿಂದಾಗಿ ಬೇರೆ ಬೇರೆ ಧರ್ಮಗಳಿಗೆ ಹೋಗಿದ್ದಾರೆ. ಅವರೂ ಸಹ ಬದಲಾಗುತ್ತಿರುವ ವಾಯುಮಂಡಲವನ್ನು ನೋಡಿ ಮರಳಿ ಬರಲಿದ್ದಾರೆ. ಕೊರೋನಾ ಸಹ ಬಂದು ಪಾಠ ಕಲಿಸಿ ಹೋಯಿತು. ಆದರೆ ಜನರು ಅದನ್ನೆಲ್ಲ ಮರೆತು ಬಿಟ್ಟಿದ್ದಾರೆ. ಸೂಕ್ಷ್ಮ ಜಗತ್ತಿನಲ್ಲಿ ಕುಳಿತಿರುವಂತಹ ಒಳ್ಳೆಯ ಆತ್ಮರು ಮುಂದೆ ಆಗಲಿರುವುದನ್ನು ಭವಿಷ್ಯಕಾರರ ಮೂಲಕ ನುಡಿಸುತ್ತಿದ್ದಾರೆ. ಹೀಗಾಗಿ ಎಲ್ಲರೂ ಬೇಗನೆ ಜಾಗೃತವಾಗಿ ಸ್ವಯಂನನ್ನು ತಿಳಿದುಕೊಳ್ಳಿ. ಆತ್ಮಸ್ವರೂಪರಾಗಿ ನಮ್ಮ ಆತ್ಮನಲ್ಲಿ ಪ್ರತಿಯೊಂದು ರೆಕಾರ್ಡ್ ಆಗಿದೆ. ಮೇಲೆ ಅನಂತ ಆವರಣಗಳು ಆವರಿಸಿಕೊಂಡಿವೆ.
ಕರ್ಮಗಳ ಲೆಕ್ಕಾಚಾರದಿಂದ ಆವರಿಸಿಕೊಂಡಿರುವಂತಹ ಈ ಆವರಣವನ್ನು ಯೋಗ ಬಲದಿಂದ ತೀರಿಸಿಕೊಳ್ಳಬೇಕಿದೆ. ಅಂದರೆ ಅವುಗಳನ್ನೆಲ್ಲ ಹೊಡೆದು ಹಾಕಬೇಕಿದೆ. ಗೀತೆಯಲ್ಲಿಯೂ ಸಹ ಕೃಷ್ಣನು ಹೇಳುತ್ತಾನೆ, ನೀನು ನಿನ್ನ ದೇಹ ಸಂಬಂಧಿಗಳನ್ನು ಮರೆತು ಆತ್ಮಸ್ವರೂಪನಾಗಿ ಪರಮಾತ್ಮನನ್ನು ಧ್ಯಾನಿಸು. ನಾನು ಅಂತಿಮದಲ್ಲಿ ನಿನ್ನನ್ನು ಸರ್ವೋಚ್ಚ ಪರಂಧಾಮಕ್ಕೆ ಕರೆದೊಯ್ಯುತ್ತೇನೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಸರ್ವೋಚ್ಚ ಪರಂಧಾಮ ಎಂದರೆ ಬೇಹದ್ ಕಲಾದ ಪರಂಧಾಮ. ನಾವು ಎಷ್ಟೇ ಹೇಳಿದರೂ ಕೆಲವು ಆತ್ಮರು ಜಾಗೃತವಾಗಬಹುದು, ಇನ್ನು ಕೆಲವರು ಜಾಗೃತವಾಗದೇ ಇರಬಹುದು. ಆದರೆ ವಿನಾಶ ಕಾಲದಲ್ಲಿ ಪರಮಾಣು ಬಾಂಬುಗಳು ಸ್ಫೋಟವಾದಾಗ ಭಯಂಕರ ಕಾಲಾಗ್ನಿಯು ಉಂಟಾಗಿ ಶರೀರವು ಭಸ್ಮವಾಗಿ ಸೂಕ್ಷ್ಮ ಶರೀರಕ್ಕೆ ಕಾಲಾಗ್ನಿಯು ತಗುಲಿಕೊಳ್ಳುವುದು. ಭಯಂಕರ ಯಾತನೆಯಿಂದ ಆತ್ಮರು ನರಳಾಡುತ್ತಾ ಯಾರ ಆತ್ಮರ ಮನೆಯು ಪರಮ ಲೈಟ್ ಹೌಸ್ ಆಗಿದೆಯೋ ಅಲ್ಲಿಗೆ ಬರುತ್ತಾರೆ. ಹೈ ಕ್ವಾಲಿಟಿಯ ಪವರ್ ಇರುವಂತಹ ಆತ್ಮರ ಮನೆಯು ಪರಮ ಲೈಟ್ನಿಂದ ತುಂಬಿಕೊಂಡಿರುತ್ತದೆ. ಆಗ ಕಾಲಾಗ್ನಿಯಿಂದ ನರಳಾಡುತ್ತಾ ಬರುವಂತಹ ಆತ್ಮರು ಇಲ್ಲಿ ಬಂದು ಶಾಂತಿಯನ್ನು ಪಡೆಯುತ್ತಾರೆ. ಹೀಗೆ ಬೇಹದ್ ಆತ್ಮರ ಮನೆಯು ಮುಕ್ತಿ ಜೀವನ್ ಮುಕ್ತಿ ಕೊಡುವಂತಹ ಮನೆಯಾಗಲಿದೆ. ಬೇಹದ್ ಆತ್ಮರು ಈ ಪುರುಷಾರ್ಥವನ್ನು ಮಾಡಬಹುದು. ಬೇಹದ್ ಜ್ಞಾನಿಯಾದವನು ಸ್ವಪರಿವರ್ತನೆಯನ್ನು ಮಾಡಿಕೊಂಡಾಗ ಆತ್ಮಸ್ವರೂಪಕ್ಕೆ ಬಂದಾಗ ಅವನ ಮನೆಯು ಪರಂ ಲೈಟ್ ಹೌಸ್ ಆಗುವುದು. ಹಾಗೂ ಆ ಮನೆಯತ್ತ ಬರುವ ಎಲ್ಲ ಆತ್ಮರಿಗೆ ಪರಂ ಶಾಂತಿಯ ಅನುಭವವಾಗುವುದು. ಆ ಸಮಯದಲ್ಲಿ ಅಂದರೆ ಕಾಲಾಗ್ನಿಯ ಸಮಯದಲ್ಲಿ ಬೇಹದ್ ಆತ್ಮರನ್ನು ಶತ್ರುಗಳು ಸಹ ನೆನಪಿಸಿಕೊಂಡರೆ ಅವರಿಗೂ ಸಹ ಪರಂ ಶಾಂತಿ ಸಿಗುವುದು. ಹೀಗೆ ಎಲ್ಲೆಡೆಯಿಂದ ಬೇಹದ್ ಆತ್ಮರ ಮನೆಗೆ ಕಾಲಾಗ್ನಿಯಿಂದ ನರಳಾಡಿಕೊಂಡು ಬರುವಂತಹ ಆತ್ಮರು ಬಂದು ಪರಂ ಶಾಂತಿಯನ್ನ ಪಡೆಯಲಿದ್ದಾರೆ. ಮಹಾಶಿವನು ಮಹಾಕಾಲನಾಗಿ ತನ್ನ ರೋಮದಲ್ಲಿ ಸಂಪೂರ್ಣ ಜಗತ್ತನ್ನು ಸೆಳೆದುಕೊಂಡಾಗ ಬ್ರಹ್ಮಾಂಡಗಳು ಉಳಿದುಕೊಳ್ಳುವುದಿಲ್ಲ. ಇದರಂತೆ ಮಹಾಬ್ರಹ್ಮಾಂಡವು ವೈಂಡಪ್ ಆಗುವಾಗ ಮಹಾಬ್ರಹ್ಮಾಂಡಗಳು ಸಹ ಉಳಿದುಕೊಳ್ಳುವುದಿಲ್ಲ. ಈ ಸರ್ಜನೆ ವಿಸರ್ಜನೆ ಸದಾ ಕಾಲಕ್ಕೂ ನಡೆಯುತ್ತಲೇ ಇರುತ್ತದೆ. ಆದರೆ ಇಂದು ಸಂಪೂರ್ಣ ಮಲ್ಟಿವರ್ಸ್ ಪರಿವರ್ತನೆ ಆಗಲಿದೆ. ಒಟ್ಟಾರೆ ಆತ್ಮನಲ್ಲಿ ಎಷ್ಟು ಜ್ಞಾನ ತಿಳಿದು ಬರುತ್ತದೆಯೋ ಅಷ್ಟು ಪವರ್ ಹೆಚ್ಚಾಗುತ್ತಾ ಹೋಗುತ್ತದೆ. ಈಗ ಬಹಳಷ್ಟು ಜನರು ಆತ್ಮನನ್ನು ನಂಬುವುದಿಲ್ಲ, ಪರಮಾತ್ಮನನ್ನು ನಂಬುವುದಿಲ್ಲ. ಆದರೆ ಅಂತ್ಯದಲ್ಲಿ ಎಲ್ಲರೂ ಜಾಗೃತವಾಗಲಿದ್ದಾರೆ. 100 ಜನ ಇರುವೆಡೆ ಒಬ್ಬರ ಮನೆ ಪರಮ ಲೈಟ್ ಹೌಸ್ ಆದರೂ ಸಾಕು, ಅಲ್ಲಿ ಅನೇಕ ಆತ್ಮರು ಬಂದು ಪರಂ ಶಾಂತಿಯನ್ನ ಪಡೆಯುತ್ತಾರೆ. ಈಗ ಸಮಯವೇ ಟೀಚರ್ ಆಗಿ ಬಡಿದೆಬ್ಬಿಸಲಿದೆ. ಈಗ ಭೂಮಿಯ ಮೇಲೆ ಉಳಿದುಕೊಳ್ಳಲು ಸಮಯವೇ ಉಳಿದಿಲ್ಲ. ಬರಲಿರೋ ಸಮಯದಲ್ಲಿ ಪರಂ ಶಾಂತಿಯ ವೈಬ್ರೇಷನ್ ಎಲ್ಲೆಡೆ ಹರಡಿದಾಗ ವಾಯುಮಂಡಲವು ಪರಂ ಶಾಂತಿಯಿಂದ ಪರಂ ತತ್ವದಲ್ಲಿ ಅಂದರೆ ಪರಂ ವಾಯು ಆಗಿಬಿಡುತ್ತದೆ. ಆಗ ಸಮಯವು ಬಹಳ ವೇಗವಾಗಿ ಓಡತೊಡಗುತ್ತದೆ. ಆತ್ಮಸ್ವರೂಪದಲ್ಲಿ ಕುಳಿತಿರುವಂತಹ ವ್ಯಕ್ತಿಗೆ ಸುತ್ತಲೂ ಕಾಲಾಗ್ನಿಯು ಸುಡುತ್ತಿರುವಾಗ ಅವನ 1 ಸೆಕೆಂಡ್ನಲ್ಲಿ ಅನೇಕ ವರ್ಷಗಳೇ ಕಳೆದು ಹೋಗುತ್ತವೆ. ಆದರೂ ಸಹ ಆ ಆತ್ಮಕ್ಕೆ ಅನಿಸುತ್ತದೆ ಒಂದೇ ಕ್ಷಣದಲ್ಲಿ ಪರಿವರ್ತನೆ ಆಗಿ ಹೋಗಿದೆ. ಕೋರಿಲೇಷನ್ ಬಿಟ್ವೀನ್ ಟೈಮ್, ಸ್ಪೇಸ್ ಆ್ಯಂಡ್ ಸ್ಪೀಡ್ ಎಂಬುವಂತಹ ಬಾಪೂಜಿಯವರ ವಿಡಿಯೋಗಳನ್ನು ನೋಡಿ ತಿಳಿದುಕೊಳ್ಳಿ. ಆತ್ಮಜ್ಞಾನವನ್ನು ಪಡೆದವರು ಆತ್ಮರು, ಇನ್ನುಳಿದ ಎಲ್ಲರೂ ಕೇವಲ ಜೀವಮಾತ್ರರಾಗಿದ್ದಾರೆ. ಜೀವಮಾತ್ರರು ಎಂದರೆ ಈ ಭೂಲೋಕದ ಮಾಯೆಯಲ್ಲಿ ಸಿಲುಕಿಕೊಂಡವರು. ಜರ್ನಿ ಆಫ್ ಸೋಲ್ ಎನ್ನುವಂತಹ ವಿಡಿಯೋವನ್ನು ನೋಡಿ ವಿಸ್ತಾರವಾಗಿ ತಿಳಿದುಕೊಳ್ಳಿ. ಅನ್ಸ್ಪೋಕನ್ ಟ್ರುತ್ ಎನ್ನುವಂತಹ ಪ್ಲೇಲಿಸ್ಟ್ ಇದೆ, ಅದನ್ನು ನೋಡಿ. 7 ಸೀಕ್ರೆಟ್ ಆಫ್ ಶಿವ, ಮಹಾಕಾಲ ಪ್ರಳಯ, ಲೈಫ್ ಆಫ್ಟರ್ ಡೆತ್, ಆತ್ಮರಿಗೆ ಪರಂ ಶಾಂತಿ ಹೇಗೆ ಪ್ರಾಪ್ತಿಯಾಗುವುದು, ಬಾಪೂಜಿಯವರ ಫಾರ್ ದಿ ಬಿಗಿನರ್ಸ್ ಎನ್ನುವಂತಹ ಪ್ಲೇಲಿಸ್ಟ್ ಇದೆ, ಅದನ್ನು ನೋಡಿ. ಮೆಡಿಟೇಷನ್ನ ಪ್ಲೇಲಿಸ್ಟ್ ಸಹ ಇದೆ, ಅದನ್ನು ಸಹ ನೋಡಿ ತಿಳಿದುಕೊಳ್ಳಿ. ಈ ಜ್ಞಾನವೇ ನಿಮ್ಮ ಅಂತಿಮ ಸಮಯದಲ್ಲಿ ನಿಮ್ಮ ಕೈ ಹಿಡಿಯುವುದು. ಗೀತೆಯಲ್ಲಿಯೂ ಸಹ ಜ್ಞಾನಿ ವ್ಯಕ್ತಿಯು ನನಗೆ ವಿಶೇಷ ಪ್ರಿಯನಾದ ವ್ಯಕ್ತಿಯಾಗಿದ್ದಾನೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ.
ಆತ್ಮ ಇಲ್ಲಿ ಬಂದು ತಾನು ಯಾರು, ಏಕೆ ಬಂದಿದ್ದೇನೆ, ನನ್ನ ಗುರಿ ಏನು, ನಾನು ಎಲ್ಲಿಗೆ ಹೋಗಿ ಸೇರಬೇಕಿದೆ, ಇದನ್ನೆಲ್ಲ ಮರೆತು ಬಿಟ್ಟಿದೆ. ಏಕೆಂದರೆ ಒಂದೊಂದು ಆತ್ಮ ಒಂದೊಂದು ಕಡೆಯಿಂದ ಬಂದಿದೆ. ಕೆಲವು ಆತ್ಮರು ಗ್ಯಾಲಕ್ಸಿಯಿಂದ, ಯೂನಿವರ್ಸ್ಗಳಿಂದ, ಈ ರೀತಿ ವಿದೇಶದಲ್ಲಿಯೂ ಕೂಡ ಇತ್ತೀಚೆಗೆ ಇದರ ಬಗ್ಗೆ ಹೇಳುತ್ತಿದ್ದಾರೆ. ಸ್ಟಾರ್ ಸೀಡ್ಸ್ ಎನ್ನುವಂತಹ ಶಬ್ದಗಳನ್ನು ತಾವು ಕೇಳಿರಬಹುದು. ಆತ್ಮವು ಅನಂತ ಬ್ರಹ್ಮಾಂಡಗಳಿಂದ ಪಯಣವನ್ನು ಮಾಡಿಕೊಂಡು ಬಂದಿದೆ. ನಮ್ಮ ಶಾಸ್ತ್ರಗಳಲ್ಲಿಯೂ ಸಹ ಬ್ರಹ್ಮಜ್ಞಾನ, ಬ್ರಹ್ಮ ಋಷಿಗಳು, ಮುನಿಗಳು, ರಾಜ ಋಷಿಗಳು, ಬೇರೆ ಬೇರೆ ಪ್ರಕಾರದ ಋಷಿಗಳ ಬಗ್ಗೆ ಹೇಳಲಾಗಿದೆ. ಮಹರ್ಷಿಗಳು ಮಹರ್ಲೋಕದಲ್ಲಿ ಇರುತ್ತಿದ್ದರು. ಅಂದರೆ ಬೇರೆ ಬ್ರಹ್ಮಾಂಡಗಳಿಂದ ಅವರು ಇಲ್ಲಿಗೆ ಬರುತ್ತಿದ್ದರು. ಇಲ್ಲಿಗೆ ಬಂದು ಶಾಸ್ತ್ರಗಳನ್ನು ಬರೆಸುತ್ತಿದ್ದರು. ಇದೆಲ್ಲವೂ ಬಹಳ ಆಳವಾದಂತಹ ರಹಸ್ಯ. ಜ್ಞಾನ ಎನ್ನುವಂತಹ ಶಬ್ದ ಬುದ್ಧಿಯಲ್ಲಿ ಬಂದಾಗ ಬುದ್ಧಿಯು ಪರಿವರ್ತನೆಯಾಗುವುದು. ಪರಿವರ್ತನೆಯಾಗಿ ಮಾಯೆಯಿಂದ ಆಚೆ ಬರುವುದು. ನಂತರ ಬುದ್ಧಿಯು ಕಾಲಾತೀತವಾಗಿ ಮುಂದೆ ಸಾಗುತ್ತಾ ಹೋಗುವುದು. ಒಟ್ಟಾರೆ ಈ ವಿಡಿಯೋದ ಸಾರಾಂಶ ಅನಂತ್ ಭಾಯಿ ಅವರು ಈ ರೀತಿ ಹೇಳುತ್ತಾರೆ. ಬಾಪೂಜಿಯವರು ಹೇಳುವಂತೆ ಈಗ ನಡೆಯುತ್ತಿರುವ ಸಮಯ ಪರಿವರ್ತನೆ ಸಮಯ. ಈ ಸಮಯದಲ್ಲಿ ಆತ್ಮರು ತಮ್ಮನ್ನು ತಾವು ಊರ್ಧ್ವಗತಿಗೆ ಕೊಂಡೊಯ್ಯುತ್ತಾರೆ. ಅಂದರೆ ಜ್ಞಾನ ಮಾರ್ಗದಲ್ಲಿ ಬರುತ್ತಾರೆ. ಆತ್ಮಸ್ವರೂಪಕ್ಕೆ ಬಂದು ತಮ್ಮ ಸ್ಮೃತಿಯನ್ನು ಜಾಗೃತಗೊಳಿಸುತ್ತಾರೆ. 7 ದಿನಗಳಲ್ಲಿ ಪರೀಕ್ಷಿತ ರಾಜನಿಗೆ ಮೋಕ್ಷವು ಸಿಕ್ಕ ಹಾಗೆ 2 ವರ್ಷಗಳಲ್ಲಿ ಬಾಪೂಜಿಯವರು ಹೇಳುವಂತೆ ಆತ್ಮರು ಜ್ಞಾನವನ್ನು ತಿಳಿದುಕೊಂಡು ರೆಡಿಯಾದರೆ ಮನಸ್ಸು ಪರಿವರ್ತನೆಯಾಗಿ ಸ್ವಪರಿವರ್ತನೆಯಾಗಿ ಚೈತನ್ಯ ಆತ್ಮರಾಗಿ ಆತ್ಮಸ್ವರೂಪರಾಗಿ ಸಂಪೂರ್ಣ ವಿಶ್ವದಲ್ಲಿ ಪರಂಶಾಂತಿಯ ವೈಬ್ರೇಷನನ್ನು ಹರಡಿದಾಗ ಖಂಡಿತವಾಗಿಯೂ ಬಾಪೂಜಿಯವರು ಹೇಳಿರುವಂತೆ ಯಾವೆಲ್ಲ ವಿಷಯಗಳನ್ನು ಮೊದಲಿನ ವಿಡಿಯೋದಲ್ಲಿ ಹೇಳಿದ್ದರೋ ಆ ಎಲ್ಲ ವಿನಾಶಗಳು ನಿಲ್ಲಬಹುದಾಗಿದೆ. ಭೂಮಿಯ ಮೇಲಿರುವ ಜನಸಂಖ್ಯೆಯಲ್ಲಿ ಕೇವಲ 66 ಕೋಟಿ ಜನರು ಜಾಗೃತರಾಗಿ ಈ ಕೆಲಸವನ್ನು ಮಾಡಿದರೆ ವಿನಾಶವು ನಿಲ್ಲಲಿದೆ. ಮತ್ತು ಇದು ಆಗುವುದು ಸಾಧ್ಯವಿದೆ, ಸಂಭವವಿದೆ. ಏಕೆಂದರೆ ಸಮಯ ಆ ರೀತಿ ಎಲ್ಲರನ್ನೂ ಬಡಿದೆಬ್ಬಿಸಲಿದೆ. ಬಾಪೂಜಿಯವರ ಇಚ್ಛೆ ಎಂದರೆ ಬೇರೆ ಎಲ್ಲ ಮಲ್ಟಿವರ್ಸ್ಗಳು ಪರಂ ಲೈಟ್, ಪರಂ ಪ್ರಕಾಶದಿಂದ ಕೂಡಿದೆ. ಅದೇ ರೀತಿ ನಮ್ಮ ಮಲ್ಟಿವರ್ಸ್ ಸಹ ಪರಿವರ್ತನೆಯಾಗಬೇಕು ಎನ್ನುವುದೇ ಅವರ ಇಚ್ಛೆಯಾಗಿದೆ. ಅಂದರೆ ಅಮರಲೋಕವಾಗಬೇಕು, ಎಂದಿಗೂ ಮೃತ್ಯುವೆನ್ನುವುದೇ ಇರಬಾರದು. ಇದು ಬಾಪೂಜಿಯವರ ಆಸೆಯಾಗಿದೆ. ಬಾಪೂಜಿಯವರ ಪುಸ್ತಕವಾದಂತಹ ಲೈಫ್ ಇನ್ ಮಲ್ಟಿವರ್ಸ್ ಇದು ಭಾರತದ 15 ಭಾಷೆಗಳಲ್ಲಿ ಬಂದಿದೆ. ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಯಲ್ಲಿ ನೀವು ನಮ್ಮ ವೆಬ್ಸೈಟ್ಗೆ ಹೋಗಿ ಹಿಂದೆ ಅದನ್ನು ಡೌನ್ಲೋಡ್ ಮಾಡಿ ಓದಿಕೊಳ್ಳಬಹುದಾಗಿದೆ. ಇದು ಸಂಪೂರ್ಣ ಉಚಿತವಾಗಿದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.